ಇವತ್ತು ಸಹ ಒಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದು ಸಹ ತುಂಬ ಒಂದು ಹೆಲ್ಪಿಗೆ ಬರುವಂಥದ್ದು. ತುಂಬ ಜನರಿಗೆ ಒಂದು ತುಂಬ ಸಮಸ್ಯೆಯಿಂದ ನರಳಾಡ್ತಾರೆ. ನಿದ್ರೆ ಇಲ್ಲ, ಸ್ಟ್ರೆಸ್ಸು, ಮತ್ತು ರಾತ್ರಿ ಮಲಗಿದಾಗ ಕಾಲೆಲ್ಲ ಇದು ಎಂಥ ಜಗಿತದಂತ ಹೇಳ್ತಾರೆ ನೋಡಿ, ನೋವು ಸೆಳೆತ, ಅದರೆಲ್ಲ ಇದ್ದವರಿಗೆ ಒಂದು ಒಳ್ಳೆ ರೆಮಿಡಿ. ಖಂಡಿತ ವಿಡಿಯೋ ಫುಲ್ ನೋಡಿ. ಇದರಿಂದ ಸಾಕಷ್ಟು ಪ್ರಯೋಜನ ನಾವು ಪಡ್ಕೊಳ್ತೇವೆ. ಈ ಎಲೆ ಎಲ್ಲ ನಾವು ಈ ಥರ ಒಂದು ಯೂಸ್ ಮಾಡೋದ್ರಿಂದ. ಇದು ಈಗ ಸ್ಟಾರ್ಟ್ ಆಗಿರುವಂಥದ್ದಲ್ಲ, ಇದು ಮೊದಲಿಂದ ಸಹ ಇದನ್ನೆಲ್ಲ ಮಾಡ್ಕೊಳ್ತಾ ಬಂದಿದ್ದಾರೆ. ಆದರೆ ನಮಗೆ ಗೊತ್ತಿರೋದಿಲ್ಲ ಅಷ್ಟೇ ಕೆಲವೊಂದು ವಿಷಯ. ಹಾಗೆ ಹಿರಿಯರ ಹತ್ರ ಎಲ್ಲ ನಾವು ಕೇಳಿಕೊಂಡು ಇದನ್ನೆಲ್ಲ ಮಾಡ್ಕೊಳ್ಬೋದಲ್ವಾ. ನಮಸ್ತೆ ಎಲ್ರಿಗೂ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹಾಗೆ ದೇವರೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ. ಇವತ್ತೊಂದು ರೆಮಿಡಿ ತಂದಿದ್ದೇನೆ ನೋಡಿ. ಇದು ಪಲಾವ್ ಎಲೆ ಉಂಟಲ್ಲ, ಇದರದ್ದು ಬೇಲೀಫ್ ಅಂತ ಹೇಳ್ತಾರೆ ನೋಡಿ, ಇದರದೊಂದು ರೆಮಿಡಿ. ಇದರಿಂದ ತುಂಬ ಜನರಿಗೆ ಗೊತ್ತಿರ್ಬೋದು, ಇದರಿಂದ ನೆಗೆಟಿವ್ ಎನರ್ಜಿ ಮನೇಲಿದ್ದರೆ ಸಹ ಇದನ್ನು ಹೊರಟು ಹೋಗ್ತದೆ ಅಂತ ಹೇಳ್ತಾರೆ. ಹಾಗೆಯೇ ಮಲ್ಕೊಳ್ಳುವಾಗ ದಿಂಬಿನ ಕೆಳಗಡೆ ಇದನ್ನು ಇಟ್ಕೊಂಡು ಮಲಗಿದ್ರೂ ಸಹ, ಅಂದರೆ ನಮಗೀಗ ಕೆಟ್ಟ ಕನಸೆಲ್ಲ ಬೀಳ್ತದೆ ನೋಡಿ, ಅದೆಲ್ಲ ಕಮ್ಮಿ ಆಗ್ತಾ ಹೋಗ್ತದೆ. ಮತ್ತೇನಾದರೂ ನೆಗೆಟಿವ್ ಇದ್ದರೂ ಸಹ ಹೊರಟು ಹೋಗ್ತದೆ ಅಂತ ಹೇಳ್ತಾರೆ. ಇದರಿಂದ ತುಂಬ ರೆಮಿಡಿಯನ್ನು ಮಾಡ್ತೇವೆ ನಾವು. ಹಾಗೆಯೇ ಇದನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಪೇನ್ ಆಗಲಿ ಅಥವಾ ಸ್ಟ್ರೆಸ್ ಆಗಲಿ ಹೇಗೆ ನಾವು ಕಮ್ಮಿ ಮಾಡ್ಕೊಳ್ಬೋದು ಅಂತೇಳಿ. ಮೇನ್ ಅಂತೇಳಿದರೆ ಸ್ಟ್ರೆಸ್ಸು. ಅದರಲ್ಲೂ ಈಗ ನಾನು ಹೇಳುವಂಥ ಒಂದು ರೆಮಿಡಿ ಉಂಟಲ್ಲ, ಇದು ತುಂಬ ಒಂದು ಕೋಲ್ಡ್ ಇರುವವರು, ಆಮೇಲೆ ತುಂಬ ಚಳಿ ಇರುವ ಪ್ಲೇಸು ಅಂಥವರೆಲ್ಲ ಜಾಸ್ತಿ ಯೂಸ್ ಮಾಡ್ಬೋದು. ಇದಕ್ಕೆ ಏನೆಲ್ಲ ಹಾಕಬೇಕಂತ ನಾನು ಹೇಳ್ತೇನೆ. ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಮತ್ತು ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಅಂಥೇಳಿ. ಇದಕ್ಕೆ ಸಹ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ. ಇದಕ್ಕೆ ಸಹ ನಾವು ಈಗ ಯೂಸ್ ಮಾಡಲಿಕ್ಕೆ ಇದು ಎಲ್ಲರ ಮನೆಯಲ್ಲಿ ಸಹ ಇದು ಇದ್ದೇ ಇರ್ತದೆ. ನಾವೀಗ ಪಲಾವ್, ಬಿರಿಯಾನಿ ಎಲ್ಲ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡೇ ಮಾಡ್ತೇವಲ್ವ. ಹಾಗೆಯೇ ಒಂದು ಸಾಕ್ಸ್ ಬೇಕಾಗ್ತದೆ. ಮತ್ತು ನಾನೀಗ ತೋರಿಸ್ತಾ ಹೋಗ್ತೇನೆ ಅದನ್ನು ಹೇಗೆ ಮಾಡ್ಕೊಳ್ಬೇಕಂತೇಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಮಲ್ಕೋಕ್ಕಿಂತ ಮೊದಲು ಇದನ್ನು ನಾವು ಮಾಡಿ ಮಲ್ಕೊಳ್ಬೇಕು. ಕ್ಲೀನಾಗಿ ಫಸ್ಟಿಗೆ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಇದು ಈಗ ಪಲಾವ್ ಎಲೆ ಉಂಟಲ್ಲ, ಈ ಪಲಾವ್ ಎಲೆಯನ್ನು ನಿಮ್ಮ ಮನೆಯಲ್ಲಿ ಏನಾದರೂ ಸ್ಯಾನಿಟರಿ ಪ್ಯಾಡ್ ಇದ್ದರೆ ಸ್ಯಾನಿಟರಿ ಪ್ಯಾಡನ್ನು ಸೈಡ್ ವಿಂಗ್ಸ್ ಉಂಟು ನೋಡಿ, ಆ ವಿಂಗ್ಸನ್ನು ಕಟ್ ಮಾಡ್ಕೊಳ್ಳಿ. ಹಾಗೆಯೇ ಅದು ಗಮ್ಮು ಸೈಡ್ ಉಂಟಲ್ಲ, ಅದಕ್ಕೆ ನೀವು ಈ ಎಲೆಯನ್ನು ಅಂಟು ಹಾಕ್ಕೊಳ್ಳಿ. ಹೀಗಿದ್ದರೆ ಈ ಥರ ಒಂದು ಅಂಟು ಹಾಕ್ಕೊಳ್ಳಿ. ಒಂದು 4 ಎಲೆ ಆ ಥರ ತೊಗೊಳ್ಳಿ. ಈಗ ನಾನಿಲ್ಲಿ ಕಾಲಿಗೆ ಮಾತ್ರ ಹಾಕ್ತೇನೆ. ಈ ಥರ ಹಾಕ್ಕೊಳ್ಬೇಕು. ಇದಕ್ಕೆ ಮೇನ್ ಅಂತೇಳಿದರೆ ಒಂದು ಇಂಗ್ರೀಡಿಯೆಂಟ್ಸ್ ಬೇಕಾಗ್ತದೆ. ನಿಮ್ಮ ಮನೆಯಲ್ಲಿ ಇದ್ದರೆ ಯೂಸ್ ಮಾಡಿ. ಅಂದರೆ ಇದು ನೀಲಗಿರಿ ಎಣ್ಣೆ ಬೇಕಾಗ್ತದೆ ಇದಕ್ಕೆ. ಇದು ಇದ್ರೇ ಒಳ್ಳೆಯದಾಗ್ತದೆ. ಇದನ್ನುಂಟಲ್ಲ ಜಾಸ್ತಿ ಹಾಕಲಿಕ್ಕಿಲ್ಲ, ಒಂದೊಂದು ಡ್ರಾಪ್ ಅಷ್ಟೇ, ಜಾಸ್ತಿ ಹಾಕಬೇಡಿ. ನೋಡ್ಕೊಳ್ಳಿ, ತುಂಬ ಹೀಟ್ ಬಾಡಿಯವರಿಗಾದರೆ ಸ್ವಲ್ಪ ಉರಿ ಬರ್ಬೋದು, ಹಾಗೆಲ್ಲ ಆಗ್ಬೋದು. ಹಾಗಾಗಿ ಅವರು ಅವಾಯ್ಡ್ ಮಾಡಿ. ತುಂಬ ಶೀತದ್ದು ದೇಹದವರಾದರೆ, ಅಂದರೆ ತುಂಬ ಚಳಿ ಉಂಟು, ತುಂಬ ಕಾಲು ಸಿಡಿತದೆ, ಅಂಥವರೆಲ್ಲ ಇದನ್ನು ಸ್ವಲ್ಪ, ಜಾಸ್ತಿ ಅಲ್ಲ, ಚೂರೇ ಚೂರು ನೋಡಿ, ನಾನೆಷ್ಟು ಸ್ವಲ್ಪ ಹಾಕಿದ್ದೇನೆ ನೋಡಿ, ಇಲ್ಲಿ ಕಾಣ್ತದ ನೋಡಿ, ಇಲ್ಲಿ ಚೂರು ಹಾಕಿದ್ದೇನೆ. ಇದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲೆಗೆಲ್ಲ, ಗೊತ್ತಾಯ್ತಲ್ಲ. ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕಿದರೆ ಸಾಕಾಗ್ತದೆ. ನಾನು ಮೊದಲೇ ಹೇಳ್ತಾ ಇದ್ದೇನೆ, ಹೀಟ್ ಬಾಡಿಯವರಿಗಾದರೆ ಸ್ವಲ್ಪ ಅಂದರೆ ಉರಿ ಎಲ್ಲ ಸ್ಟಾರ್ಟ್ ಆಗ್ಬೋದು. ಅಂದರೆ ಇದು ಶೀತಕ್ಕೆಲ್ಲ ತುಂಬ ಯೂಸ್ ಮಾಡ್ತಾರೆ ನೀಲಗಿರಿ ಎಣ್ಣೆ, ನಿಮ್ಗೆ ಗೊತ್ತಿರ್ಬೋದು. ಇದು ಮೆಡಿಕಲಲ್ಲೆಲ್ಲ ತುಂಬ ನಾವು ಚಿಕ್ಕ ಮಕ್ಕಳಿಗೆಲ್ಲ ಸ್ನಾನಕ್ಕೆಲ್ಲ ಸ್ವಲ್ಪ ಯೂಸ್ ಮಾಡ್ತೇವೆ ನೋಡಿ, ಅದೇ ಇದು. ಶೀತಕ್ಕೆ ತುಂಬ ಒಳ್ಳೆಯದು. ಮತ್ತು ಪೇನು ಸಹ ಎಳ್ಕೊಳ್ತದೆ ಇದರಲ್ಲಿ. ಸ್ವಲ್ಪ ಲೈಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲೆಗಳಿಗೆಲ್ಲ. ಆಮೇಲೆ ಸಾಕ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಸಾಕ್ಸ್ ಬೇಕಾಗ್ತದೆ ಇದಕ್ಕೆ. ರಾತ್ರಿ ಮಲಗೋಕ್ಕಿಂತ ಮೊದಲು, ಅಂದರೆ ಕಾಲೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ಎಲೆಗೆ ಈ ಥರ ಒಂದು ಹಚ್ಚಿ, ನಾನು ಮೊದಲೇ ಹೇಳ್ತಾ ಇದ್ದೇನೆ, ಅಂದರೆ ಒಂದು ಟೈಟಾಗಿ ಗಮ್ಮು ಇಟ್ಕೊಳ್ಳೋ ಹಾಗೆ ಏನಾದರೂ ಇದ್ದರೆ ಒಳ್ಳೆಯದು. ಇಲ್ಲ ಅಂತೇಳಿದರೆ ಈಗ ನಾನು ಮಾಡಿದಾಗೆ ನೀವು ಸಹ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೋಡಿ, ಇದು ಸಾಕ್ಸ್ ಉಂಟಲ್ಲ, ಸಾಕ್ಸನ್ನು ಹಾಕ್ಕೊಳ್ಳಿ ಕಾಲಿಗೆ. ಇದಿದ್ದರೆ ಫಸ್ಟಿಗೆ ನೀವು ಇದನ್ನು ಹಾಕಿ ನೋಡಿ, ಈ ಥರ
ಎಲೆ ಹಾಕಿದ್ದೀರಲ್ಲ ಈ ಥರ ನೋಡಿ, ಈ ಥರ ನೋಡಿ, ಈ ಥರ ಈ ಥರ ಎಲೆನೆಲ್ಲ ಕಾಲಿಗೆ, 2 ಕಾಲಿಗೆ ನೀವು ಹಾಕ್ಕೊಳ್ಳಿ. ಈಗ ಡಬಲ್ ಸೈಡ್ ಟೇಪ್ ಇದ್ರೂ ಸಹ ಆಗ್ತದೆ. ಸಣ್ಣ ಸಣ್ಣದು ಪೀಸು ಇಲ್ಲೊಂದು 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 ಈ ಥರ ಹಾಕ್ಕೊಂಡ್ರೆ ಅದು ನಿಲ್ತದಲ್ಲ. ಅದರ ಮೇಲೆ ನಾವು ಈಗ ಸಾಕ್ಸ್ ಹಾಕ್ಕೊಂಡ್ರೆ ಟೈಟಾಗಿ ನಿಲ್ತದೆ. ನಾನು ಹಾಕಿ ತೋರಿಸ್ತೇನೆ. ನಾನಿಲ್ಲಿ ಡಬಲ್ ಸೈಡ್ ಟೇಪ್ ತಗೊಂಡಿದ್ದೇನೆ. ಇದು ಜಾಸ್ತಿ ಬೇಡ, ಚಿಕ್ಕ ಚಿಕ್ಕ ಪೀಸನ್ನು ನೀವು ಇಲ್ಲಿ ಅದಕ್ಕೆ ಹಚ್ಚಿದರೆ ಸಾಕಾಗ್ತದೆ. ಒಟ್ಟು ಕಾಲಿಗೆ ಸ್ವಲ್ಪ ಅದು ಗಮ್ ಥರ ಕೂತ್ಕೊಂಡ್ರೆ ಸಾಕು. ಅಂತ ಹೇಳಿದರೆ ಸಾಕ್ಸ್ ಹಾಕಿದ ನಂತರ ಅದು ಟೈಟಾಗಿ ಕೂತ್ಕೊಳ್ತದಲ್ಲ. ನೋಡಿ, ಈ ಥರ ನಾನು ಚಿಕ್ಕದಾಗಿ ಕಟ್ ಮಾಡಿದ್ದೇನೆ. ನೋಡಿ, ಈ ಥರ ಎಲೆಗೆ ನೋಡಿ, ಈ ಥರ ಎಲೆಗೆ ನಾನಿಲ್ಲಿ ಹಚ್ಚಿದ್ದೇನಲ್ಲ, ಅದಕ್ಕೆ ಸ್ವಲ್ಪ ನೋಡಿ ಈ ಥರ ನಾನಿಲ್ಲಿ 2 ಸೈಡ್ ಹಚ್ಚಿದೆ. ಇಷ್ಟು ದೊಡ್ಡದು ಸಹ ಬೇಡ, ಇದರಲ್ಲಿ ಅರ್ಧ ಅರ್ಧ ಮಾಡಿದರೂ ಸಹ ಸಾಕಾಗ್ತದೆ. ನೋಡಿದ್ರಲ್ಲ, ಈಗ ಕಾಲಿಗೆ ಈ ಥರ ಹಚ್ಕೊಳ್ಳಿ. ನೋಡಿ, ಈ ಥರ ಆ ನೀಲಗಿರಿ ಎಣ್ಣೆ ಹಾಕಿದ್ದಕ್ಕೆ ಅದು ಘಮ ಉಂಟಲ್ಲ, ಒಳ್ಳೆಯದಾಗ್ತಾ ಉಂಟು. ನಿಜವಾಗ್ಲೂ ಹೇಳ್ತೇನೆ, ಇದು ಚಳಿಗಾಲಕ್ಕೆ ಒಂದು ಬೆಸ್ಟ್ ರೆಮಿಡಿ ಅಂತ ಹೇಳ್ತೇನೆ ನಾನು. ನೀವು ಟ್ರೈ ಮಾಡಿ ನೋಡಿ, ಮತ್ತೆ ನನಗೆ ಹೇಳಿ. ಆಮೇಲೆ ಮೊನ್ನೆ ಒಂದು ನಾನು ಹಾಕಿದ್ದೆ, ಅದು ಸಹ ತುಂಬ ಜನರಿಗೆ ಇಷ್ಟ ಆಗಿದೆ. ಯಾರಾದರೂ ಟ್ರೈ ಮಾಡಿ ನಿಮಗೆ ಕಮ್ಮಿ ಆಗಿದೆ ಅನಿಸಿದರೆ ಖಂಡಿತವಾಗ್ಲೂ ನನಗೊಂದು ಕಮೆಂಟ್ ಮಾಡಿ ಹೇಳಿ, ಖುಷಿ ಆಗ್ತದೆ. ಅಂದರೆ ನಾವು ಮಾಡುವ ಒಂದು ಪ್ರಯತ್ನಕ್ಕೆ ಸಹ ಒಂದು ಇದಾಗ್ತದೆ ಅಂಥೇಳಿ. ಹಾಗೆ ನೋಡಿ, ಇನ್ನೊಂದಕ್ಕೆ ಸಹ ನಾನು ಇಷ್ಟು ಚಿಕ್ಕ ಪೀಸ್ ತೊಗೊಂಡಿದ್ದೇನೆ. ನೋಡಿ ನೋಡಿ, ಇಲ್ಲಿ 2 ಸೈಡಿಗೆ ಸಹ ನಾನಿಲ್ಲಿ ಹಚ್ಕೊಂಡಿದ್ದೇನೆ ಡಬಲ್ ಸೈಡ್ ಇದು ಟೇಪನ್ನು. ಈ ಥರ ನಾನಿಲ್ಲಿ 2 ಹಚ್ಕೊಂಡಿದ್ದೇನೆ. ಈಗ ಇನ್ನೊಂದು ಸಹ ಅದೇ ಥರ ಹಚ್ಚಿ, ಹೀಗೆ ನಿಮಗೊಂದು 4 ಪೀಸ್ ಬೇಕಂತೇಳಿದರೆ 4 ನೀವು ಹಾಕ್ಕೊಳ್ಬೋದು. ಇದು ಉಂಟಲ್ಲ, ಈ ಬೇ ಲೀಫು ತುಂಬ ಒಂದು ಹೆಲ್ಪ್ ಆಗ್ತದೆ ನಮಗೆ. ನೀವು ಯೂಸ್ ಮಾಡಿ ನೋಡಿ, ಮತ್ತೆ ನಿಮಗೇನೆ ಆಶ್ಚರ್ಯ ಆಗ್ತದೆ. ತುಂಬ ಸ್ಟ್ರೆಸ್ ಇದ್ದವರು ಅಥವಾ ನಿದ್ರೆನೇ ಬರೋದಿಲ್ಲ ಅಂತೇಳಿದರೆ ಖಂಡಿತವಾಗ್ಲೂ ತುಂಬ ಒಂದು ಪವರ್ಫುಲ್ ರೆಮಿಡಿ ಇದು. ಟ್ರೈ ಮಾಡಿ ನೋಡಿ. ಹಾಗೆಯೇ ನಾನೀಗ ನೀಲಗಿರಿ ಎಣ್ಣೆ ಹಾಕಿದ್ದು ಸಹ ತುಂಬ ಶೀತ ಆದವರಿಗೆಲ್ಲ ಕಾಲು ನೋವು, ಗಂಟು ನೋವು ಬರ್ತದೆ ನೋಡಿ, ಅಂಥವರು ಅದನ್ನು ಯೂಸ್ ಮಾಡ್ಬೋದು. ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಈ ಥರ ಹಾಕಿದ ನಂತರ ಇದಕ್ಕೆ ನಾನು ಹಾಕಲಿಲ್ಲ, ಹೀಗೆ ಹಾಕಿ ತೋರಿಸ್ತೇನೆ ನಾನು. ನೋಡಿ, ಈ ಥರ ಸಾಕ್ಸ್. ಈಗ ಇದು ಉಳ್ದದ್ದು ಉಂಟಲ್ಲ, ಇಲ್ಲಿ ಹಾಕ್ಕೊಳ್ತೇನೆ ನಾನು. ನೋಡಿ, ಥರ ಹಾಕ್ಕೊಂಡು ನೀವು ಮಲ್ಕೊಳ್ಳಿ. ಮಲಗಿ ನೀವು ಬೆಳಿಗ್ಗೆ ಹೇಳುವಾಗ ನಿಮಗೆ ರಾತ್ರಿ ನಿದ್ರೆ ಸಹ ಒಳ್ಳೆ ಬರ್ತದೆ. ಮತ್ತು ಎಷ್ಟು ಫ್ರೆಶ್ನೆಸ್ ಇರ್ತದೆ ಅಂತ ಹೇಳಿದ್ರೆ ನಿಮಗೆ ಬೆಳಿಗ್ಗೆ ಹೇಳುವಾಗ ನಿಮಗೇ ಆಶ್ಚರ್ಯ ಆಗ್ಬೋದು. ಇದೊಂದು ಈ ಎಲೆಯಿಂದ ಒಂದು ಎಷ್ಟು ಪ್ರಯೋಜನ ಉಂಟಂತೇಳಿ ನಿಮಗೇ ಆಶ್ಚರ್ಯ ಆಗ್ತದೆ. ಖಂಡಿತ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಖಾಲಿ ಒಂದು ಈ ಎಲೆಯಿಂದ ನಮಗೆ ಎಷ್ಟು ಫ್ರೆಶ್ನೆಸ್ ಸಿಗ್ತದೆ ಅಂಥೇಳಿ. ಹಾಗೆಯೇ ಮನಸ್ಸಿಗೆ ಒಂಥರ ಕೂಲಾಗಿರ್ತೇವೆ ನಾವು ಬೆಳಿಗ್ಗೆ ಹೇಳುವಾಗ. ಕಾಲು ನೋಡಿ, ಇದೊಂದು ಇದ್ದರೆ ಒಂದು ಸಾಕ್ಸು ಮನೇಲಿ ಇದ್ದೇ ಇರ್ತದೆ. ಇದನ್ನು ನೀವು ಯೂಸ್ ಮಾಡಿ ನೋಡಿ ಎಷ್ಟು ಒಂದು ಇದಾಗ್ತದೆ ಅಂತೇಳಿ. ಇನ್ನೊಂದು ಸಲ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್, ನೀಲಗಿರಿ ಎಣ್ಣೆಯನ್ನು ನೀವು ಯೂಸ್ ಮಾಡ್ಕೊಳ್ಳುವಾಗ ನೋಡ್ಕೊಳ್ಳಿ, ಚೂರು ಹಾಕಿದರೆ ಸಾಕಾಗ್ತದೆ, ಅಥವಾ ಹಾಕದೇ ಇದ್ದರೂ ಸಹ ಆಗ್ತದೆ. ಖಾಲಿ ನೀವು ಈ ಎಲೆ ಮತ್ತು ಸಾಕ್ಸನ್ನು ಯೂಸ್ ಮಾಡಿದರೆ ಸಾಕಾಗ್ತದೆ. ಮತ್ತು ತುಂಬ ಶೀತ ಆ ಥರ ಎಲ್ಲ ಇದ್ದರೆ ಮಾತ್ರ ನೀವು ಯೂಸ್ ಮಾಡಿ. ಅದು ಸ್ವಲ್ಪವೇ ಸ್ವಲ್ಪ ಹಾಕೊಳ್ಳಿ, ಜಾಸ್ತಿ ಹಾಕಬೇಡಿ. ಯಾಕಂದರೆ ಉರಿ ಮತ್ತೆಲ್ಲ ಸ್ಟಾರ್ಟ್ ಆದರೆ ಕಷ್ಟ. ನೀವು ನೋಡಿರ್ಬೋದಲ್ವ, ಸ್ನಾನಕ್ಕೆ ನಾವೊಂದು ಎಷ್ಟು ಸ್ವಲ್ಪ ಹಾಕ್ಕೊಳ್ತೇವೆ ಅದನ್ನೆಲ್ಲ ಅಂತೇಳಿ. ಹಾಗಾಗಿ ಅಂದರೆ ನಾವು ಓವರ್ ನೈಟ್ ಅದನ್ನು ಇಟ್ಕೊಳ್ಬೇಕು ಕಾಲಲ್ಲಿ, ಅದಕ್ಕೇ. ಅಥವಾ ನೀವು ಈ ಖಾಲಿ ಎಲೆಯನ್ನು ಸಹ ನೀವು ಯೂಸ್ ಮಾಡಿ ನೋಡ್ಬೋದು. ಇಲ್ಲ ಅಂತೇಳಿದರೆ ನಿಮಗೆ ಇದು ಬೇಡ ಅಂತೇಳಿದರೆ, ಯಾವುದು ನೀಲಗಿರಿ ಎಣ್ಣೆ ಬೇಡ ಹೇಳಿದರೆ ನೀವು ಬೇಕಾದರೆ 1 ಡ್ರಾಪ್ ತೆಂಗಿನೆಣ್ಣೆ ಸಹ ಹಾಕ್ಕೊಳ್ಬೋದು. ತೆಂಗಿನೆಣ್ಣೆ ಹಾಕ್ಕೊಳ್ಳಿ. ಇಲ್ಲ ಅಂತೇಳಿದರೆ ಹರಳೆಣ್ಣೆ ಸಹ ಸ್ವಲ್ಪ ಇದಕ್ಕೆ ಹಾಕ್ಕೊಳ್ಳಿ.
ಅದರಿಂದ ಸಹ ನಿಮಗೆ ಸ್ವಲ್ಪ ಏನಾದರೂ ನಿದ್ರೆ ಸಮಸ್ಯೆ ನೋವು ಏನಾದರೂ ಇದ್ದರೂ ಸಹ ಸ್ವಲ್ಪ ಕಮ್ಮಿ ಆಗ್ತದೆ. ಅಂದರೆ ಇದು ನೀಲಗಿರಿ ಎಣ್ಣೆ ಹಾಕೋದ್ರಿಂದ ಅದರದ್ದೊಂದು ಅರೋಮಾಗೆ ನಮಗೆ ಒಂದು ಫ್ರೆಶ್ ಫೀಲ್ ಆಗ್ತದೆ ಅಂತೇಳಿ, ಮತ್ತು ನೋವು ಸಹ ಹೇಳ್ಕೊಳ್ತದೆ ಅಂತೇಳಿ. ಅಂದರೆ ನಾನು ನಿಜ ಹೇಳ್ತಾ ಇದ್ದೇನೆ, ಒಬ್ಬರಿಗೆ ಅದು ಆಗೋದಿಲ್ಲ. ಹಾಗಾಗಿ ನೀವು ಸ್ವಲ್ಪ ತೆಂಗಿನ ಎಣ್ಣೆ ಅಥವಾ ಹರಳೆಣ್ಣೆ ನೀವು ಹಾಕ್ಕೊಳ್ಬೋದು. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.